Hello students, today I am going to discuss about instruments of fiscal policy, which is in the syllabus of BA program 3rd semester economic subject. Hello students, macroeconomic analysis. I am going to discuss about module 5 macroeconomic policy, targets and instruments, which is and I am Satish P, the syllabus of assistant professor of 3rd semester government economics college Anavatti. Macroeconomic analysis module 5 students macroeconomic policy we targets have and instruments. 5 major instruments of fiscal policy, and I am Satish P. Number 1 budget, assistant professor of economics. Number 2 taxation. Number 3 government expenditure college. Number 4 Anavatti. Public work. Number 5 public debt. Students we have 5 major instruments of fiscal policy. ವಿತ್ತೀಯ ನೀತಿಯ ಸಾಧನಗಳನ್ನು ಹೊಂದಿದ್ದೇವೆ. ಟ್ಯಾಕ್ಸೇಷನ್ ಮೊದಲನೇದಾಗಿ ಪಬ್ಲಿಕ್ ಆಯವ್ಯಯ, ಎರಡನೇದಾಗಿ ಪಬ್ಲಿಕ್ ತೆರಿಗೆಯ ನೀತಿ, ಮೂರನೇದಾಗಿ ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ಕೆಲಸಗಳು, 5 ರೀತಿಯ ಸಾರ್ವಜನಿಕ ಸಾಲ. ಈ 5 ನೀತಿಯ ಸಾಧನಗಳನ್ನು ವಿತ್ತೀಯ ನೀತಿಯ ಸಾಧನಗಳು ಎಂದು ಕರೆಯುತ್ತೇವೆ. ಮೊದಲನೇದಾಗಿ ಇವುಗಳನ್ನು ಆಯವ್ಯಯವಾಗಿ ನಾವು, ಎರಡನೇದಾಗಿ ತೆರಿಗೆಯ ಚರ್ಚಿಸುತ್ತಾ ನೀತಿ, ಮೂರನೇದಾಗಿ ಸಾರ್ವಜನಿಕ ವೆಚ್ಚ. ಫಸ್ಟ್ ಒನ್ ಈಸ್ ಸಾರ್ವಜನಿಕ ಬಜೆಟ್. The budget of a government is of intended revenues and expenditure. It is very useful to access the fluctuations in an economy. ಹೋಗೋಣ. ನಮಗೆ ತಿಳಿದಿರುವ ಹಾಗೆ ಆಯವ್ಯಯ ಫಸ್ಟ್ ಒನ್ ಈಸ್ ಆದಾಯ ಬಜೆಟ್ ಖರ್ಚಿನ. As we know that the ಲೆಕ್ಕದ ರೀತಿಯಲ್ಲಿ is of intended ಒಂದು ಅಂದಾಜು and expenditure. ಸರ್ಕಾರಕ್ಕೆ ಎಷ್ಟು ಆದಾಯ ಬರ್ತದೆ. It is very useful instrument to access the fluctuations in an economy. ಸರ್ಕಾರ ಒಂದು ಅಂದಾಜು ತಿಳಿದಿರುವ ಹಾಗೆ ಆಯವ್ಯಯ ಅಂದರೆ ಒಂದು ಸರ್ಕಾರದ ಆದಾಯ ಮತ್ತು ಖರ್ಚಿನ ಈ ಆಯವ್ಯಯದ ರೀತಿಯಲ್ಲಿ ಇರ್ತದೆ. ನಾವು ಆರ್ಥಿಕ ಒಂದು ಅಂದಾಜು ವೆಚ್ಚ ನಾವು ನಿವಾರಣೆ ಮಾಡಬಹುದು. ಸರ್ಕಾರಕ್ಕೆ ಎಷ್ಟು ಆದಾಯ ಬರ್ತದೆ, ಇದು ಒಂದು ಆರ್ಥಿಕ ಸ್ಥಿರತೆಯನ್ನು ಸಾಧಿಸೋದಕ್ಕೆ ಇದೊಂದು ಸಾಧನವಾಗಿ ನಾವು ಸರ್ಕಾರ ಒಂದು ಅಂದಾಜು ವೆಚ್ಚವನ್ನು ಪ್ರತಿ ವರ್ಷವೂ ಸಲ್ಲಿಸುತ್ತೆ. ಸೊ ದೇರ್ ಆರ್ ಡಿಫರೆಂಟ್ ಬಜೆಟರಿ ಪ್ರಿನ್ಸಿಪಲ್ಸ್. ಅನೇಕ ಈ ಆಯವ್ಯಯದ ಮೂಲಕ ಅದರಲ್ಲಿ ಆನ್ಯುವಲ್ ಬಜೆಟ್, ಅಸಮತೋಲನ, ಸೈಕ್ಲಿಕಲ್ ಬ್ಯಾಲೆನ್ಸ್ಡ್ ಬಜೆಟ್, ಫುಲ್ಲಿ ಮ್ಯಾನೇಜ್ಡ್, ಇದು ಒಂದು ಆರ್ಥಿಕ ಸ್ಥಿರತೆಯನ್ನು ಸಾಧಿಸೋದಕ್ಕೆ ಇದೊಂದು ಸಾಧನವಾಗಿ ಬಳಕೆ ಮಾಡ್ಕೊಳ್ತೇವೆ ಅನ್ನುವಂಥದ್ದು. ಸೊ ಆನ್ಯುವಲ್ ಬ್ಯಾಲೆನ್ಸ್ಡ್, ಸೊ ದೇರ್ ಆರ್ ಡಿಫರೆಂಟ್ ಬಜೆಟ್ ಸಮತೋಲನ ಆಯವ್ಯಯವನ್ನು ಅನೇಕ ಆಯವ್ಯಯದ ಕ್ಲಾಸಿಕಲ್ ಎಕನಾಮಿಕ್ಸ್ಗಳು ಅದರಲ್ಲಿ ಆನ್ಯುವಲ್ ಬಜೆಟ್, ಸೈಕ್ಲಿಕಲ್ ಬ್ಯಾಲೆನ್ಸ್ಡ್ ಬಜೆಟ್, ಸಾಂಪ್ರದಾಯಿಕ ಫುಲ್ಲಿ ಮ್ಯಾನೇಜ್ಡ್ ಕಾಂಪನ್ಸೇಟರಿ ಬಜೆಟ್ ಹುಡುಗಿಯಾಗಿ ನೀಡ್ತಾರೆ ನಾವು ಕಾಣ್ತೇವೆ. ಇದರ ಪ್ರಮುಖ ತತ್ವಗಳು annual balance that so the classical balance in income and expenditure of annually balanced budget. ಸರ್ಕಾರದ ಆದಾಯ ಮತ್ತು ವೆಚ್ಚದಲ್ಲಿ they maintained that ಸಮತೋಲನ ಇರ್ತದೆ, balance in income and expenditure of the and this ಸರ್ಕಾರದ ಆಯ ಮತ್ತು ಆದಾಯ is capable to correct the evils. ಸಮವನ್ನು ಇಲ್ಲಿ evils ಅಂತಂದ್ರೆ ಆರ್ಥಿಕ ಅಸ್ಥಿರತೆಗೆ ಕಾರಣವಾಗುವಂತಹ ಸಮತೋಲನವನ್ನು ಸಾಧಿಸಿದ್ರೆ ಅದನ್ನು ನಾವು ಆರ್ಥಿಕ ಅಸ್ಥಿರತೆಗೆ ಕಾರಣವಾಗುವ ಅಂಶಗಳು ಅಂತಂದ್ರೆ ಬೇಡಿಕೆ, ಕ್ಲಾಸಿಕಲ್ ಎಕನಾಮಿಕ್ಸ್ ಅತಿಯಾದ ಬೇಡಿಕೆ ಆಗಿರ್ಬೋದು, ಆಟೋಮೆಟಿಕ್ ಸಿಸ್ಟಮ್ ಇಸ್ ಕ್ಯಾಪಬಲ್, ಹಣದುಬ್ಬರ ಆಗಿರ್ಬೋದು. ಈ ರೀತಿಯಾದಂತಹ ಸಮಸ್ಯೆಗಳು ತನ್ನಷ್ಟಕ್ಕೆ ತಾನೇ ಸಾಂಪ್ರದಾಯಿಕ ಹೋಗುತ್ತೆ ಆರ್ಥಿಕ ಚಿಂತಕರು ಈ ಒಂದು ಅರ್ಥವ್ಯವಸ್ಥೆ ಇರ್ತಕ್ಕಂಥ ಅಸ್ಥಿರತೆ ಹಾಗೆ ಬ್ಯಾಲೆನ್ಸ್ ಅಷ್ಟಕ್ಕೆ ತಾನೇ ವಿಲ್ ನಾಟ್ ಲೀಡ್ ಟು ಡಿಪ್ರೆಷನ್, ಸರಿದೂಗಿಸುತ್ತೆ ಎಕಾನಮಿ. ಅದಕ್ಕೆ ಬೇರೆ ಯಾವುದೇ ಸಮತೋಲನ ಆಯವ್ಯಯವು ಅರ್ಥವ್ಯವಸ್ಥೆ ಬಾಹ್ಯ ಮುಗ್ಗಟ್ಟಿಗೂ ಕೂಡ ಅವಕಾಶ ಇಲ್ಲ ಅಂತ ಅವರು ಭಾವಿಸ್ತಾರೆ. ಮತ್ತು ಅಂಡ್ ಬ್ಯಾಲೆನ್ಸ್ಡ್ ಬಜೆಟ್ ವಿಲ್ ನಾಟ್ ಲೀಡ್ ಟು ಡಿಪ್ರೆಷನ್ ಆರ್ ಬೂಮ್ ಇನ್ ದ ಎಕಾನಮಿ. ಹಾಗೆ ಇಟ್ ಈಸ್ ಪೊಲಿಟಿಕಲಿ ವಿಸರಬಲ್ ಆಸ್ ಇಟ್ ಬ್ಯಾಲೆನ್ಸ್ ದ ಸಮತೋಲನ ಎಕ್ಸ್ಟ್ರಾವೆಜೆಂಟ್ ಸ್ಪೆಂಡಿಂಗ್ ಆಫ್ ದ ಸ್ಟೇಟ್. ಯಾವುದೇ ರೀತಿಯಾದಂತಹ ಅಂದ್ರೆ ಇದು ರಾಜಕೀಯ ಡಿಪ್ರೆಷನ್ ಆಗಲಿ ಅಥವಾ ಭೂಮ ವೆಚ್ಚ ಏನಿದೆ ಅಂದ್ರೆ ನಾವು ವೆಚ್ಚವನ್ನ ಈ ಯಾವ ರೀತಿ ತೂಗಿಸ್ಬೇಕು ಅಂತ ಯಾವುದು ತಿಳಿಸ್ಕೊಡುತ್ತೆ. ದಿಸ್ ಟೈಪ್ ಆಫ್ ಬಜೆಟ್ ಅಶ್ಯೂರ್ಸ್ ಫುಲ್ ಎಂಪ್ಲಾಯ್ಮೆಂಟ್ ವಿತ್ inflation ಅನ್ನುವಂಥದ್ದು. ಅಂದರೆ ಅರ್ಥವ್ಯವಸ್ಥೆಯಲ್ಲಿ ಇದು ಹಣದುಬ್ಬರವನ್ನು ಉಂಟು ಮಾಡೋದಿಲ್ಲ. ದೇರ್ ಇಸ್ ನೋ ಇನ್ಫ್ಲೇಷನ್ ಇನ್ ದ ಎಕಾನಮಿ. ಯಾಕೆಂದರೆ ಇದರಲ್ಲಿ ಫುಲ್ ಎಂಪ್ಲಾಯ್ಮೆಂಟ್ ಇರೋದ್ರಿಂದ, ಅಂದರೆ ಪೂರ್ಣ ಉದ್ಯೋಗದ ಸ್ಥಿತಿ ಇರೋದ್ರಿಂದ ಅದು ಹಣದುಬ್ಬರದ ಬೆಂಬಲವನ್ನು ಪಡೆಯೋದಿಲ್ಲ. ಹಣದುಬ್ಬರ ರಹಿತವಾದಂಥ ಒಂದು ಪೂರ್ಣೋದ್ಯೋಗ ಸ್ಥಿತಿಯನ್ನು ಇದು ನೀಡುತ್ತೆ. And the principle is based on the notion that government should increase the taxes to get more money and reduce expenditure to make the budget balanced. ಅಂದರೆ ಈ ತತ್ವ ಇನ್ನೊಂದು ಅಂಶವನ್ನು ಏನು ಹೇಳುತ್ತೆ ಅಂತಂದರೆ ಸರ್ಕಾರ ತೆರಿಗೆ ಮೂಲಕ ಹಣವನ್ನು ಸಂಗ್ರಹಿಸ್ಬೋದು.
and to reduce the expenditure to make the budget balanced. ಸರ್ಕಾರ ಟ್ಯಾಕ್ಸನ್ನು ಹೆಚ್ಚು ವಸೂಲಿ ಮಾಡುವುದರ ಮೂಲಕ ಅಥವಾ ಖರ್ಚನ್ನು ಕಡಿಮೆ ಮಾಡೋದ್ರ ಮೂಲಕ ಇಲ್ಲಿ ಬ್ಯಾಲೆನ್ಸನ್ನು ಬಜೆಟ್ ಮಾಡ್ತಾ ಹೋಗುತ್ತೆ ಅನ್ನುವಂಥದ್ದು. ಎರಡನೇ ಪ್ರಿನ್ಸಿಪಲ್ಲು ಸೈಕ್ಲಿಕಲ್ ಬ್ಯಾಲೆನ್ಸ್ಡ್ ಬಜೆಟ್. ಸೊ ದಿಸ್ ಬಜೆಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸ್ವದೇಶಿ ಬಜೆಟ್. Such a budget implies budgetary surpluses in prosperous period and employing the surplus revenue receipts for the retirement of public debt during the period of recession. So deficit budgets are prepared in such a manner that the budget surpluses during the earlier period of inflation are balanced with deficits. ಇದರ ಮೂಲ ತಿರುಳು ಏನು ಅಂತಂದರೆ, ಸರ್ಪ್ಲಸ್ ಬಜೆಟನ್ನು ಮಂಡನೆ ಮಾಡುವ ಸಂದರ್ಭದಲ್ಲಿ ಏನು ಸರ್ಪ್ಲಸ್ ಬಜೆಟ್ ಅಂತಂದರೆ ಆದಾಯ ಅಧಿಕವಾಗಿರುತ್ತೆ, ಖರ್ಚು ಕಡಿಮೆ ಇರುತ್ತೆ ಅನ್ನುವ ಸ್ಥಿತಿ. ಆದಾಯ ಅಧಿಕವಾಗಿದ್ದಾಗ ಖರ್ಚು ಕಡಿಮೆ ಇದ್ದಾಗ ನಮಗೆ ಉಳಿತಾಯ ಆಗೇ ಆಗುತ್ತೆ. ಅಂತಹ ಉಳಿತಾಯವಾದ ಮೊತ್ತವನ್ನು ನಾವು ಆ ರೆವೆನ್ಯೂ ರೆಸಿಟ್ಸಲ್ಲಿ ನಾವು ತೆಗೆದುಕೊಂಡಾಗ ಅದನ್ನು ಡೆಫಿಸಿಟ್ ಬಜೆಟ್ ಯಾವಾಗಾದರೂ ಆದಾಗ ಡ್ಯೂರಿಂಗ್ ಎ ಪೀರಿಯಡ್ ಆಫ್ ರಿಸೆಷನ್ ಅಂತ ಹೇಳ್ತಾರೆ. ಅಂದರೆ ಆರ್ಥಿಕ ಮುಗ್ಗಟ್ಟು ಸನ್ನಿವೇಶದಲ್ಲಿ ಅಥವಾ ಆಯವ್ಯಯದ ವಿತ್ತೀಯ ಕೊರತೆ ಆದಂಥ ಸಂದರ್ಭದಲ್ಲಿ ನಾವು ಇದನ್ನು ಬಳಸ್ಕೊಳ್ಳೋಕ್ಕೆ ಬರುತ್ತೆ. ಸೊ ಇದನ್ನು ನಾವು ಸೈಕ್ಲಿಕಲ್ ಬ್ಯಾಲೆನ್ಸ್ಡ್ ಬಜೆಟ್ ಅಂತ ಕರಿತೇವೆ. ಒಮ್ಮೆ ಸರ್ಪ್ಲಸ್ ಆದಂತಹ ಸಂದರ್ಭದಲ್ಲಿ ಬಜೆಟಲ್ಲಿ ಅದು ಹಣವನ್ನು ಹಾಗೆ ಇಟ್ಟು ಮುಂದೆ ಡೆಫಿಸಿಟ್ ಆದಂಥ ಸಂದರ್ಭದಲ್ಲಿ ಡೆಫಿಸಿಟ್ ಬಜೆಟ್ ಮಂಡನೆ ಸಂದರ್ಭದಲ್ಲಿ ಆ ಹಣ ಆ ಒಂದು ಸರ್ಪ್ಲಸ್ ರೆವೆನ್ಯೂವನ್ನು ಬಳಸ್ಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಕೆಲಸ. ಅನಂತರ ಸೈಕ್ಲಿಕಲ್ ಬ್ಯಾಲೆನ್ಸ್ಡ್ ಬಜೆಟನ್ನು ಗುಣಗಳು. The government can easily adjust its finance according to the needs, and this policy works smoothly in all times like depression, inflation, boom and recession, and it ensures stability but gives no guarantee that the system will get stabilized at the level of full employment. So it ensures stability in the economy. And third one, fully managed compensatory budget. It is also called as a functional budget, functional finance. This policy implies a deliberate adjustment in taxes, expenditures, revenues, and public borrowings with the motto of achieving full employment without inflation. So you have to note these things. Achieving full employment without inflation. So the purpose is achieving full employment. And it assigns only a secondary role to the budgetary balance. It lays down the emphasis on maintenance of full employment and stability in the price level. For this purpose, the fully managed compensatory budget is used. And then what are the advantages of this kind of budget? So with this principle, the growth of public debt and the problem of interest payment can be easily avoided. So the problem of interest payment can be easily avoided by using this compensatory budget. Thus, this principle is also called as functional finance. And what are the demerits of this? It considers that the government should give blanket guarantee against unemployment. This policy is not automatic. That means the government has to intervene in this budgetary process. It brings political upheavals as it delays the implementation of appropriate fiscal measures. A country is burdened with debt in the long run period. ಅಂದರೆ ದೀರ್ಘಾವಧಿಯಲ್ಲಿ ಒಂದು ದೇಶವು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಳ್ಬೋದು. ಸೊ ದಿಸ್ ಪಾಲಿಸಿ ಈಸ್ ಎ ಪ್ರೊಲಾಂಗ್ಡ್ ಲ್ಯಾಗ್ ವಿಚ್ ಇನ್ ಪ್ರಾಕ್ಟೀಸ್ ಹ್ಯಾಸ್ ಎ ಡಿಸ್ಟರ್ಬಿಂಗ್ ಎಫೆಕ್ಟ್ ಆನ್ ದ ಎಕಾನಮಿ. ದಟ್ ಮೀನ್ಸ್ ಇನ್ ದ ಲಾಂಗ್ ಟರ್ಮ್ it will create economic problems. Okay. So these are the some disadvantages or critics on this principle. And ಎರಡನೇ ಇನ್ಸ್ಟ್ರೂಮೆಂಟ್ ಆಫ್ ಫಿಸ್ಕಲ್ ಪಾಲಿಸಿ ಅಂದರೆ ದಟ್ ಈಸ್ ಟ್ಯಾಕ್ಸೇಷನ್, ತೆರಿಗೆಯ ನೀತಿ. ಸೊ ಟ್ಯಾಕ್ಸೇಷನ್ is a powerful instrument of fiscal policy in the hands of public authorities, it means government, which greatly affect the changes in disposable income, consumption and investment. ಸೊ ತೆರಿಗೆ ನೀತಿ ಅಂತಕ್ಕಂಥದ್ದು ಸರ್ಕಾರದ ಬಳಿ ಇರತಕ್ಕಂತಹ ಒಂದು ಅತ್ಯುತ್ತಮವಾದಂತಹ ಶಕ್ತಿಯುತವಾದಂತಹ ಒಂದು ಸಾಧನ. ಸೊ ಇದರ ಸಹಾಯದಿಂದ ವ್ಯಕ್ತಿಯ ಅನುಭೋಗಿಯ
ಒಂದು ಖರ್ಚು ಮಾಡಬಹುದಾದ ಆದಾಯದ ಮೇಲೆ, ಅಂದರೆ ಅವರ ಕೊಂಡುಕೊಳ್ಳುವ ಶಕ್ತಿಯ ಮೇಲೆ, ಅವರ ಅನುಭೋಗದ ಮೇಲೆ ಮತ್ತು ಹೂಡಿಕೆದಾರರ ಹೂಡಿಕೆಯ ಮೇಲೆ ಪ್ರಭಾವ ಬೀರಬಹುದು ಅನ್ನುವಂಥದ್ದು. ಇಲ್ಲಿ ನಾವು ತೆರಿಗೆ ನೀತಿಗಳಲ್ಲಿ 2 ರೀತಿ ಕಾಣ್ತೇವೆ. ಒಂದು ಆ್ಯಂಟಿ ಡಿಪ್ರೆಷನರಿ ಟ್ಯಾಕ್ಸ್ ಪಾಲಿಸಿ, ಹಾಗೆ ಎರಡನೇದು ಆ್ಯಂಟಿ ಡಿಪ್ರೆಷನ್ ಟ್ಯಾಕ್ಸ್ ಪಾಲಿಸಿ. ಆ್ಯಂಟಿ ಡಿಪ್ರೆಷನ್ ಟ್ಯಾಕ್ಸ್ ಪಾಲಿಸಿ, ಎರಡನೇದು ಆ್ಯಂಟಿ ಇನ್ಫ್ಲೇಷನರಿ ಟ್ಯಾಕ್ಸ್ ಪಾಲಿಸಿ. ಇಲ್ಲಿ ಆ್ಯಂಟಿ ಡಿಪ್ರೆಷನ್ ಟ್ಯಾಕ್ಸ್ ಪಾಲಿಸಿಯಲ್ಲಿ ನಾವೇನು ಮಾಡ್ತೀವಿ ಅಂದರೆ, ದ ಡಿಸ್ಪೋಸಬಲ್ ಇನ್ಕಮ್ ಆಫ್ ದ ಇಂಡಿವಿಜುವಲ್ promotes consumption and investment. So there will be more funds with the people for consumption and investment purposes at the time of tax reduction. In the time of depression, you know that disposable income of the individual, it increases the disposable income of the individual. ಅಂದರೆ ಸರ್ಕಾರ ಡಿಪ್ರೆಷನ್ ಅಂತಹ ಸಮಯದಲ್ಲಿ, ಮುಗ್ಗಟ್ಟು ಅಂತಹ ಸಂದರ್ಭದಲ್ಲಿ ಜನರ ಆದಾಯವನ್ನು ಹೆಚ್ಚು ಮಾಡಬೇಕಾಗ್ತದೆ, ಜನರಲ್ಲಿ ಕೊಂಡುಕೊಳ್ಳುವ ಶಕ್ತಿಯನ್ನು ಹೆಚ್ಚು ತುಂಬಬೇಕಾಗ್ತದೆ. ದ ಪರ್ಚೇಸಿಂಗ್ ಪವರ್ ಆಫ್ ದ ಪೀಪಲ್ ಶುಡ್ ಇನ್ಕ್ರೀಸ್. ಫಾರ್ ದ್ಯಾಟ್ ರೀಸನ್ ಗೌರ್ಮೆಂಟ್ ಹ್ಯಾಸ್ ಟು ರೆಡ್ಯೂಸ್ ಟ್ಯಾಕ್ಸಸ್. ಸೊ ಅದನ್ನು ನಾವು ಆ್ಯಂಟಿ ಡಿಪ್ರೆಷನ್ ಟ್ಯಾಕ್ಸ್ ಪಾಲಿಸಿ ಅಂತ ಕರಿತೇವೆ. ಯಾವಾಗ ಟ್ಯಾಕ್ಸನ್ನು ಕಡಿಮೆ ಮಾಡುತ್ತಾ ಸರ್ಕಾರ, ಜನರ ಬಳಿ ಖರ್ಚು ಮಾಡೋದಕ್ಕೆ ಹೆಚ್ಚು ಹಣ ಉಳಿಯುತ್ತೆ, ಆ ಹಣವನ್ನು ಅವರು ಅನುಭವಕ್ಕೆ ಬಳಸ್ತಾರೆ. ಅದರ ಮೂಲಕ ವಸ್ತುಗಳಿಗೆ ಬೇಡಿಕೆ ಉಂಟಾಗುತ್ತೆ. ವಸ್ತುಗಳಿಗೆ ಬೇಡಿಕೆ ಉಂಟಾದಾಗ ಸಹಜವಾಗಿಯೇ ಉತ್ಪಾದನಾ ಚಟುವಟಿಕೆಗಳು ಏರುಗತಿಯಲ್ಲಿ ಸಾಗುತ್ತೆ, ಅದರಿಂದ ಹೂಡಿಕೆ ಹೆಚ್ಚಾಗುತ್ತೆ ಅನ್ನುವಂಥದ್ದು ಇದರ ಚಿಂತನೆ, ಆ್ಯಂಟಿ ಡಿಪ್ರೆಷನ್ ಟ್ಯಾಕ್ಸ್ ಪಾಲಿಸಿ. ಆ್ಯಂಡ್ ದಿಸ್ ವಿಲ್ ಅಲ್ಟಿಮೇಟ್ಲಿ ರಿಸಲ್ಟ್ ಇನ್ ದ ಇನ್ಕ್ರೀಸ್ ಇನ್ ಸ್ಪೆಂಡಿಂಗ್ ಆ್ಯಕ್ಟಿವಿಟೀಸ್. ತೆರಿಗೆ ಆ್ಯಂಟಿ ಡಿಪ್ರೆಷನ್ ಟ್ಯಾಕ್ಸ್ ಪಾಲಿಸಿಯಲ್ಲಿ ತೆರಿಗೆಯನ್ನು ನಾವು ಕಡಿಮೆ ಮಾಡಿದಾಗ ಅದು ಅಲ್ಟಿಮೇಟ್ ಆಗಿ ಅನುಭೋಗಿಗಳ ಖರ್ಚು ಮಾಡುವ ಸಾಮರ್ಥ್ಯವನ್ನು ಹೆಚ್ಚುತ್ತೆ. ಇಟ್ ಈಸ್ ಸಜೆಸ್ಟೆಡ್ ಟು ರೆಡ್ಯೂಸ್ ದ ರೇಟ್ಸ್ ಆಫ್ ಕಮೋಡಿಟಿ ಟ್ಯಾಕ್ಸಸ್ ಲೈಕ್ ಎಕ್ಸೈಸ್ ಡ್ಯೂಟಿ, ಸೇಲ್ಸ್ ಟ್ಯಾಕ್ಸ್, ಇಂಪೋರ್ಟ್ ಡ್ಯೂಟಿ. ಸೊ ಆ್ಯಸ್ ಎ ರಿಸಲ್ಟ್ ಆಫ್ ದೀಸ್ ಟ್ಯಾಕ್ಸ್ ಕನ್ಸೆಷನ್ಸ್, ಕನ್ಸಂಪ್ಷನ್ ಈಸ್ ಪ್ರಮೋಟೆಡ್. ಅಂದರೆ ಆ್ಯಂಟಿ ಡಿಪ್ರೆಷನ್ ಟ್ಯಾಕ್ಸ್ ಪಾಲಿಸಿಯಲ್ಲಿ, ಅಂದರೆ ಡಿಪ್ರೆಷನ್ ಇರುವಂಥ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡಬೇಕು ಅಂತಂದರೆ, ಈ ಎಕ್ಸೈಸ್ ಡ್ಯೂಟಿ, ಸೇಲ್ಸ್ ಟ್ಯಾಕ್ಸು, ಇಂಪೋರ್ಟ್ ಡ್ಯೂಟಿ ಇವುಗಳನ್ನು ಕಡಿಮೆ ಮಾಡಬೇಕಾಗುತ್ತೆ. ಆ ಮೂಲಕ ಟ್ಯಾಕ್ಸ್ ಕನ್ಸೆಷನ್ಸ್ನ ಮಾಡೋದ್ರ ಮೂಲಕ ಅನುಭೋಗವನ್ನು ಹೆಚ್ಚು ಮಾಡಬೇಕಾಗುತ್ತೆ. ಸೊ ಎಕನಾಮಿಕ್ಸ್ ಲೈಕ್ ಹ್ಯಾನ್ಸನ್ ಆ್ಯಂಡ್ ಮಸ್ಗ್ರೇವ್ with their eye on rising private investment have emphasized upon the reduction in corporate and personal income taxation to overcome contractionary tendencies in the economy. ಸೊ ಹ್ಯಾನ್ಸನ್ ಮತ್ತು ಮಸ್ಗ್ರೇವ್ರವರು ಕೂಡ ಪ್ರತಿಪಾದನೆ ಮಾಡೋದೇನೆಂದರೆ, ಹೂಡಿಕೆಯನ್ನು ಹೆಚ್ಚು ಮಾಡಬೇಕಾದ್ರೆ, ಕಾರ್ಪೊರೇಟ್ ವಲಯದಲ್ಲಿ ಪ್ರೈವೇಟ್ ಇನ್ವೆಸ್ಟ್ಮೆಂಟನ್ನು ಹೆಚ್ಚು ಮಾಡಬೇಕಾದ್ರೆ ತೆರಿಗೆಯನ್ನು ನಾವು ಕಡಿಮೆ ಮಾಡಬೇಕಾಗ್ತದೆ. ಇದು ಆ್ಯಂಟಿ ಡಿಪ್ರೆಷನ್ ಟ್ಯಾಕ್ಸ್ ಪಾಲಿಸಿ. ಸೊ ನೆಕ್ಸ್ಟ್ ಆ್ಯಂಟಿ ಇನ್ಫ್ಲೇಷನರಿ ಟ್ಯಾಕ್ಸ್ ಪಾಲಿಸಿ. ಇನ್ಫ್ಲೇಷನ್ ಇರುವ ಸಂದರ್ಭದಲ್ಲಿ ತೆರಿಗೆ ನೀತಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು. ದ ಬರ್ಡನ್ ಆಫ್ ಟ್ಯಾಕ್ಸೇಷನ್ ಮೇ ಬಿ ರೈಸ್ ಡ್ಯೂ ಟು ದ ಎಕ್ಸ್ಟೆಂಟ್ ವಿಚ್ ಮೇ ನಾಟ್ ರಿಟೈರ್ಡ್ ನ್ಯೂ ಇನ್ವೆಸ್ಟ್ಮೆಂಟ್. A steeply progressive personal income tax and tax on windfall gains is highly effective to curb the abnormal inflationary pressures. Export should be restricted and imports of essential commodities should be liberated. The tax structure should be such which may impose heavy burden on higher income group and vice versa. ಹಣದುಬ್ಬರದ ಸಂದರ್ಭದಲ್ಲಿ ಜನರ ಕೊಂಡುಕೊಳ್ಳುವ ಸಾಮರ್ಥ್ಯವನ್ನು ಕಡಿಮೆ ಮಾಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಸರ್ಕಾರ ಹೆಚ್ಚು ತೆರಿಗೆಯನ್ನು ವಿಧಿಸುವುದರ ಮೂಲಕ ಅವರಲ್ಲಿರ್ತಕ್ಕಂಥ ಆದಾಯವನ್ನು ಸರ್ಕಾರ ತೆಗೆದುಕೊಂಡು ಅವರ ಕೊಂಡುಕೊಳ್ಳುವ ಸಾಮರ್ಥ್ಯವನ್ನು ಕಡಿಮೆ ಮಾಡ್ತದೆ. ಸೊ ಇದರ ಮೂಲಕ ಸರ್ಕಾರ ಇನ್ಫ್ಲೇಷನ್ನ ಕಡಿಮೆ ಮಾಡುತ್ತೆ ಅನ್ನುವಂಥದ್ದು. ಮೂರನೇ ವಿತ್ತೀಯ ನೀತಿಯ ಸಾಧನ ಅಂತಂದರೆ ದಟ್ ಈಸ್ ಪಬ್ಲಿಕ್ ಎಕ್ಸ್ಪೆಂಡಿಚರ್, ಸಾರ್ವಜನಿಕ ವೆಚ್ಚ ಅಥವಾ ಸರ್ಕಾರ ಮಾಡುವಂತಹ ವೆಚ್ಚ. ಪಬ್ಲಿಕ್ ಎಕ್ಸ್ಪೆಂಡಿಚರ್ ರೆಫರ್ಸ್ ಟು ಗೌರ್ಮೆಂಟ್ ಎಕ್ಸ್ಪೆಂಡಿಚರ್. ಸರ್ಕಾರ ಮಾಡುವಂಥ ಎಲ್ಲ ವೆಚ್ಚಗಳು ಕೂಡ ಅದು ಸಾರ್ವಜನಿಕ ವೆಚ್ಚ ಆಗಿರುತ್ತದೆ. ದಟ್ ಮೀನ್ಸ್ ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ದ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಬೈ ಪಬ್ಲಿಕ್ ಅಥಾರಿಟೀಸ್
like central, state and local governments to satisfy the collective social wants of the people is known as public expenditure. ಸೊ ದಟ್ ಮೀನ್ಸ್ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು, ಸ್ಥಳೀಯ ಸರ್ಕಾರಗಳು ಸಮುದಾಯದ ಆಶಯಗಳನ್ನು, ಸಮುದಾಯದ ಬಯಕೆಗಳನ್ನು, ಒಟ್ಟು ಸಮುದಾಯದ ಬಯಕೆಗಳನ್ನು ಈಡೇರಿಸುವುದಕ್ಕೆ ಮಾಡುವಂತಹ ಎಲ್ಲ ವೆಚ್ಚಗಳನ್ನು ನಾವು ಸರ್ಕಾರದ ವೆಚ್ಚಗಳು, ಸಾರ್ವಜನಿಕ ವೆಚ್ಚ ಅಂತ ಕರಿತೇವೆ. ಸೊ ಅದರಲ್ಲಿ ನಾವು ನೋಡೋದಾದರೆ ರಸ್ತೆ ನಿರ್ಮಾಣ, ಶಾಲೆಗಳ ಕಟ್ಟಡ ನಿರ್ಮಾಣ ಅಥವಾ ಸರ್ಕಾರಿ ಕಚೇರಿಗಳ ನಿರ್ಮಾಣಕ್ಕಾಗಿರ್ಬೋದು, ಅಣೆಕಟ್ಟುಗಳ ನಿರ್ಮಾಣ, ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ಸ್, ಡ್ಯಾಮ್ಸ್, ಹಾಸ್ಪಿಟಲ್ಸ್, ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್, ಸೊ ಲೈಕ್ ದಿಸ್, ರೋಡ್ಸ್, ರೈಲ್ವೆ, ಈ ರೀತಿ ಸರ್ಕಾರಗಳು ಮಾಡುವಂಥ ವೆಚ್ಚಗಳಿಗೆ, ಪಾರ್ಕ್ ಆಗಿರ್ಬೋದು, ಉದ್ಯಾನವನಗಳು, ಈ ರೀತಿ ಇದರಲ್ಲಿ ನಾವು ಪಬ್ಲಿಕ್ ಎಕ್ಸ್ಪೆಂಡಿಚರ್ ಇನ್ ಇನ್ಫ್ಲೇಷನ್, ಹಣದುಬ್ಬರದ ಸಂದರ್ಭದಲ್ಲಿ ಸಾರ್ವಜನಿಕ ವೆಚ್ಚ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು. ಸೊ ಯಾವ ರೀತಿ ನಾವು ಇನ್ಫ್ಲೇಷನ್ನ ಈ ಸಾರ್ವಜನಿಕ ವೆಚ್ಚದ ಮೂಲಕ ನಿಯಂತ್ರಣ ಮಾಡಬಹುದು ಅಂತ. ದ ಬೇಸಿಕ್ ರೀಸನ್ ಆಫ್ ಇನ್ಫ್ಲೇಷನರಿ ಪ್ರೆಷರ್ಸ್ ಇಸ್ ದ ಎಕ್ಸೆಸಿವ್ ಅಗ್ರಿಗೇಟ್ ಸ್ಪೆಂಡಿಂಗ್. ಅಂದರೆ ಜನರ ಕೊಂಡುಕೊಳ್ಳುವ ಸಾಮರ್ಥ್ಯ ಹೆಚ್ಚಿರ್ತದೆ, ಅವರು ಖರ್ಚು ಹೆಚ್ಚು ಮಾಡ್ತಾ ಇರ್ತಾರೆ. ಬೋತ್ ಪ್ರೈವೇಟ್ ಕನ್ಸಂಪ್ಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಸ್ಪೆಂಡಿಂಗ್ ಆರ್ ಅಬ್ನಾರ್ಮಲಿ ಹೈ. ಪಬ್ಲಿಕ್ ಸ್ಪೆಂಡಿಂಗ್ ಪಾಲಿಸಿ must aim at reducing the government spending. In other words, some schemes should be abandoned and others should be postponed. ಜನರ ಕೈಯಲ್ಲಿ, ಅದು ಖಾಸಗಿ ಅನುಭೋಗ ಆಗಿರ್ಬೋದು, ಹೂಡಿಕೆ ಆಗಿರ್ಬೋದು, ಅಧಿಕ ಇರುವಂಥ ಸಂದರ್ಭದಲ್ಲಿ ಸರ್ಕಾರ ತನ್ನ ಖರ್ಚನ್ನು ಕಡಿಮೆ ಮಾಡಬೇಕಾಗ್ತದೆ. ಸೊ ಅದನ್ನು ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ, ಯಾವುದೇ ರೀತಿಯಾದಂಥ ಒಂದು ಸರ್ಕಾರಿ ಯೋಜನೆಗಳನ್ನು ತೆಗೆದುಹಾಕಬೇಕಾಗತ್ತೆ ಅಥವಾ ಅದನ್ನು ಪೋಸ್ಟ್ಪೋನ್ ಮಾಡಬೇಕಾಗುತ್ತೆ. ಸೊ ರಿಡಕ್ಷನ್ ಇನ್ ಅನ್ಪ್ರೊಡಕ್ಟಿವ್ ಚಾನಲ್ಸ್ ಮೇ ಪ್ರೂವ್ ಹೆಲ್ಪ್ಫುಲ್ ಟು ಕರ್ಬ್ ಇನ್ಫ್ಲೇಷನ್ ಪ್ರೆಷರ್ಸ್ ಆನ್ ದ ಎಕಾನಮಿ. ಅಂದರೆ ಅನ್ಪ್ರೊಡಕ್ಟಿವ್ ಚಾನಲ್ಸ್ ಏನು ಇದಾವೆ ಅವುಗಳ ಮೇಲೆ ನಾವು ರಿಡ್ಯೂಸ್ ಮಾಡಿದರೆ ನಾವು ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡ್ಬೋದು ಅಂತಕ್ಕಂಥದ್ದು. ನೆಕ್ಸ್ಟ್, ಪಬ್ಲಿಕ್ ಎಕ್ಸ್ಪೆಂಡಿಚರ್ ಇನ್ ಡಿಪ್ರೆಷನ್. ಮುಗ್ಗಟ್ಟಿನ ಸಂದರ್ಭದಲ್ಲಿ ಈ ಒಂದು ಸಾರ್ವಜನಿಕ ವೆಚ್ಚದ ಸಾಧನವನ್ನು ನಾವು ಯಾವ ರೀತಿ ಬಳಸಬಹುದು ಅನ್ನುವಂಥದ್ದು. ಪಬ್ಲಿಕ್ ಸ್ಪೆಂಡಿಂಗ್ ಎಮರ್ಜಸ್ ವಿತ್ ಗ್ರೇಟರ್ ಸಿಗ್ನಿಫಿಕೆನ್ಸ್. ಅಂದರೆ ಮುಗ್ಗಟ್ಟಿನ ಸಮಯದಲ್ಲಿ ಸಾರ್ವಜನಿಕ ವೆಚ್ಚವು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇಟ್ ಈಸ್ ಹೆಲ್ಪ್ಫುಲ್ ಟು ಲಿಫ್ಟ್ ದ ಎಕಾನಮಿ ಔಟ್ ಆಫ್ ದ morass of stagnation. Deficiency of demand is the result of sluggish private consumption and investment expenditure. ಡಿಪ್ರೆಷನ್ನಿಗೆ ಪ್ರಮುಖವಾದ ಕಾರಣ ಅಂತಂದರೆ ಬೇಡಿಕೆಯ ಕೊರತೆ. ಜನರ ಬಳಿ ಹಣದ ಕೊರತೆ ಇರ್ತದೆ, ಕೊಂಡುಕೊಳ್ಳುವ ಸಾಮರ್ಥ್ಯ ಇರೋದಿಲ್ಲ. ಅವರ ಕೊಂಡುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚು ಮಾಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಸರ್ಕಾರ ಪಬ್ಲಿಕ್ ಎಕ್ಸ್ಪೆಂಡಿಚರ್ನ ಹೆಚ್ಚು ಮಾಡಬೇಕಾಗತ್ತೆ. ಉದಾಹರಣೆ, ಸರ್ಕಾರಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಜನರಿಗೆ ಆದಾಯವನ್ನು ತಲುಪಿಸ್ತಕ್ಕಂಥದ್ದು. ನಾವು ಒಂದು ಅತ್ಯುತ್ತಮವಾದ ಉದಾಹರಣೆ ಕೊಡೋದಾದರೆ, ಮಹಾತ್ಮ ಗಾಂಧಿ ನರೇಗಾ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್, ಉದ್ಯೋಗ ಖಾತ್ರಿ ಯೋಜನೆ ಅಂತ ಏನು ಕರಿತೇವೆ, ಇದು ಕೂಡ ಒಂದು ಸರ್ಕಾರದ ಕಾರ್ಯಕ್ರಮ. ಅಂದರೆ ಜನರಲ್ಲಿ ಅವರ ಆದಾಯವನ್ನು ಅಧಿಕ ಮಾಡಿ ಕೊಂಡುಕೊಳ್ಳುವ ಸಾಮರ್ಥ್ಯವನ್ನು ವೃದ್ಧಿಸಿ, ಆ ಮೂಲಕ ವಸ್ತುಗಳಿಗೆ ಬೇಡಿಕೆಯನ್ನು ಸೃಜಿಸಿ ವಸ್ತುವಿನ ಉತ್ಪಾದನೆಗೆ ನೆರವಾಗ್ತಕ್ಕಂಥದ್ದು. ಉತ್ಪಾದನಾ ಚಟುವಟಿಕೆಗಳು ಗರಿಗೆದರುತ್ತೆ ಆರ್ಥಿಕ ವ್ಯವಸ್ಥೆಯಲ್ಲಿ ಅಂತಕ್ಕಂಥದ್ದು. ದ ಮಲ್ಟಿಪ್ಲೇಯರ್ ಆ್ಯಂಡ್ ಅಕ್ಸಲರೇಷನ್ ಎಫೆಕ್ಟ್ ಆಫ್ ಪಬ್ಲಿಕ್ ಸ್ಪೆಂಡಿಂಗ್ ವಿಲ್ ನ್ಯೂಟ್ರಲೈಸ್ ದ ಡಿಪ್ರೆಸಿಂಗ್ ಎಫೆಕ್ಟ್ ಆಫ್ ಲೋವರ್ ಪ್ರೈವೇಟ್ ಸ್ಪೆಂಡಿಂಗ್ಸ್ ಆ್ಯಂಡ್ ಸ್ಟಿಮ್ಯುಲೇಟ್ ದ ಪಾತ್ ಆಫ್ ದ ರಿಕವರಿ. ಅಂದರೆ ಹಣವನ್ನು ವೆಚ್ಚ ಮಾಡ್ತಾ ಇದ್ದರೆ ಅದು ಮಲ್ಟಿಪ್ಲೇಯರ್ ಎಫೆಕ್ಟ್ ಆಗ್ತಾ ಹೋಗುತ್ತೆ, ಗುಣಕದ ಒಂದು ಕಾರ್ಯಾಚರಣೆ ಶುರುವಾಗುತ್ತೆ ಅನ್ನುವಂಥದ್ದು. ಸೊ ಈ ಗುಣಕದ ಕಾರ್ಯಾಚರಣೆಯಿಂದಾಗಿ ಜನರಲ್ಲಿ ಆದಾಯ ಹೆಚ್ಚಾಗಿ, ಅವರ ಖರ್ಚು ಮಾಡುವಂಥ ಸಾಮರ್ಥ್ಯ ಹೆಚ್ಚಾಗಿ, ವಸ್ತುಗಳಿಗೆ ಬೇಡಿಕೆ ಅಧಿಕವಾಗಿ, ಹೂಡಿಕೆ ಜಾಸ್ತಿಯಾಗಿ, ಆ ಮೂಲಕ ಉತ್ಪಾದನೆ ಹೆಚ್ಚಾಗಿ, ಮತ್ತೆ ಉದ್ಯೋಗ ಸೃಜನೆ ಆಗ್ತದೆ. ಈ ಒಂದು ಹಂತದ ನಂತರ ಆರ್ಥಿಕ ವ್ಯವಸ್ಥೆ ಚೇತರಿಸ್ಕೊಳ್ತಾ ಸಾಗುತ್ತೆ ಅನ್ನುವಂಥದ್ದು. ಈ ಆರ್ಥಿಕ ಚೇತರಿಕೆಗೆ ಸಾರ್ವಜನಿಕ ವೆಚ್ಚ ಅನ್ನುವಂಥದ್ದು ಒಂದು ಸಾಧನವಾಗಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು. ನಂತರ ಪಬ್ಲಿಕ್ ವರ್ಕ್ಸ್, ಸರ್ಕಾರಿ ಕೆಲಸಗಳು. ಆರ್ಥಿಕ ಚಿಂತಕರಾದಂತಹ JM ಕೇನ್ಸ್ ರವರ ಜನರಲ್ ಥಿಯರಿ ಎಲ್ಲಿ ಅವರು ಈ ಒಂದು ಸಾರ್ವಜನಿಕ ಕೆಲಸದ ಮಹತ್ವದ ಬಗ್ಗೆ ಹೇಳಿದ್ದಾರೆ. ಕೇನ್ಸ್ ಜನರಲ್ ಥಿಯರಿ ಹೈಲೈಟೆಡ್ ಪಬ್ಲಿಕ್ ವರ್ಕ್ಸ್ ಪ್ರೋಗ್ರಾಮ್
ಆ್ಯಸ್ ದ ಮೋಸ್ಟ್ ಸಿಗ್ನಿಫಿಕೆಂಟ್ ಆ್ಯಂಟಿ ಡಿಪ್ರೆಷನ್ ಡಿವೈಸ್. ಅಂದರೆ ಮುಗ್ಗಟ್ಟಿಗೆ ಪರಿಹಾರ ಏನಂತಂದರೆ ಸಾರ್ವಜನಿಕ ಕೆಲಸಗಳು, ಸರ್ಕಾರ ಕೆಲಸ ಮಾಡಿಸ್ತಾ ಇರಬೇಕು. ಅವರು ಒಂದು ಎಕ್ಸಾಂಪಲ್ ಕೂಡ ಕೊಡ್ತಾರೆ, ಕೇನ್ಸ್. ದ ಡಿಗ್ಗಿಂಗ್ ಅಪ್ ಆಫ್ ಹೋಲ್ಸ್ ಆ್ಯಂಡ್ ಫಿಲ್ಲಿಂಗ್ ದೆಮ್ ಅಪ್ ಆರ್ ಫುಲಿ ಅಡ್ಮಿಸಬಲ್. ಜನರಿಗೆ ಕೆಲಸ ಕೊಡಬೇಕು. ಏನು ಕೆಲಸ ಕೊಡಬೇಕು? ಏನೂ ಕೆಲಸ ಇಲ್ಲದ ಸಂದರ್ಭದಲ್ಲಿ ಕೇನ್ಸ್ ಇರ್ತಕ್ಕಂಥದ್ದು ಈ ಮಣ್ಣನ್ನು ಗುಂಡಿಯನ್ನು ತೆಗೆಯೋದು ಮತ್ತು ಗುಂಡಿಗೆ ಮಣ್ಣಕ್ಕೆ ಮುಚ್ಚೋದು. ಒಟ್ಟಿನಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಆರ್ಥಿಕ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇರಬೇಕಂತಂದರೆ ಯಾವುದೇ ರೀತಿಯಾದಂಥ ಒಂದು ಉದ್ಯೋಗ ಇರಬೇಕು, ಜನರಿಗೆ ಆದಾಯ ತಲುಪ್ತಾ ಇರಬೇಕು. ಆ ಮೂಲಕ ನಾವು ಡಿಪ್ರೆಷನನ್ನು, ಮುಗ್ಗಟ್ಟನ್ನು ತಡೆಗಟ್ಬೋದು. ದೇರ್ ಆರ್ ಟೂ ಫಾರ್ಮ್ಸ್ ಆಫ್ ಎಕ್ಸ್ಪೆಂಡಿಚರ್. ಎರಡು ರೀತಿಯ ಒಂದು ವೆಚ್ಚವನ್ನು ನಾವು ನೋಡ್ತೇವೆ. ಒಂದು ಪಬ್ಲಿಕ್ ವರ್ಕ್ಸ್. ಅಕಾರ್ಡಿಂಗ್ ಟು ಪ್ರೊಫೆಸರ್ J.M. Clark, ಡ್ಯೂರಬಲ್ ಗೂಡ್ಸ್ primarily fixed structure produced by the government. For example, expenditures on public works, roads, railway tracks, schools, parks, buildings, post offices. ಸೊ ಇವೆಲ್ಲ ಪಬ್ಲಿಕ್ ವರ್ಕ್ಸ್ ಅಂತ ನಾವು ಕರಿತೇವೆ. ಎರಡನೇದು ಟ್ರಾನ್ಸ್ಫರ್ ಪೇಮೆಂಟ್ಸ್ ಅಂತಂದರೆ ದೇರ್ ಆರ್ ದ ಪೇಮೆಂಟ್ಸ್ ಸಚ್ ಆಸ್ ಇಂಟ್ರೆಸ್ಟ್ ಆನ್ ಪಬ್ಲಿಕ್ ಡೆಟ್, ಸಬ್ಸಿಡಿ, ಪೆನ್ಷನ್, ರಿಲೀಫ್ ಪೇಮೆಂಟ್, ಅನ್ಎಂಪ್ಲಾಯ್ಮೆಂಟ್ ಪೇಮೆಂಟ್ಸ್, ಇನ್ಶೂರೆನ್ಸ್, ಸೋಷಲ್ ಸೆಕ್ಯೂರಿಟಿ ಬೆನಿಫಿಟ್ಸ್. ಲೈಕ್ ಫಾರ್ ಎಕ್ಸಾಂಪಲ್ ವೃದ್ಧಾಪ್ಯ ವೇತನ ಕೊಡ್ತೇವೆ, ವಿಧವಾ ವೇತನ ಕೊಡುತ್ತೆ ಸರ್ಕಾರ, ಅಥವಾ ವಿಕಲಚೇತನರಿಗೆ ಭತ್ಯೆಗಳನ್ನು ಕೊಡುತ್ತದೆ, ನಿರುದ್ಯೋಗ ಭತ್ಯೆಯನ್ನು ಕೊಡುತ್ತೆ. ಇವುಗಳನ್ನು ನಾವು ಟ್ರಾನ್ಸ್ಫರ್ ಆಫ್ ಪೇಮೆಂಟ್ಸ್ ಅಂತ ಕರಿತೇವೆ. ಅಂದರೆ ಸಾರ್ವಜನಿಕ ಕೆಲಸದ ಮೂಲಕ ಮತ್ತು ಟ್ರಾನ್ಸ್ಫರ್ ಆಫ್ ಪೇಮೆಂಟ್ಸ್ ಇವುಗಳ ಮೂಲಕ ಸರ್ಕಾರ ಈ ಡಿಪ್ರೆಷನ್ ಅನ್ನುವಂಥ ಸ್ಥಿತಿಯನ್ನು, ಆರ್ಥಿಕ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಬಹುದು ಅಂತಕ್ಕಂಥದ್ದು. ಸೊ ಪಬ್ಲಿಕ್ ವರ್ಕ್ಸ್ ಆ್ಯಸ್ ಆ್ಯನ್ ಆ್ಯಂಟಿ ಡಿಪ್ರೆಷನ್ ಡಿವೈಸ್. ಆರ್ಥಿಕ ಮುಗ್ಗಟ್ಟಿನ ಸಂದರ್ಭದಲ್ಲಿ ಸಾರ್ವಜನಿಕ ಕೆಲಸ ಅನ್ನುವಂಥ ಒಂದು ಸಾಧನ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು. ಸಾರ್ವಜನಿಕ ಕೆಲಸದಿಂದಾಗಿ ನಿರುದ್ಯೋಗದ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ದೇ ಅಬ್ಸರ್ವ್ ಹೆಥೆರೋಟೋ ಅನ್ಎಂಪ್ಲಾಯ್ಡ್ ವರ್ಕರ್ಸ್. They increase the purchasing power of the community and thereby stimulate the demand for consumption goods. ಜನರ ಕೊಂಡುಕೊಳ್ಳುವ ಶಕ್ತಿಯನ್ನು ಅಧಿಕಗೊಳಿಸುತ್ತೆ ಮತ್ತು ಸಮುದಾಯದ ಕೊಂಡುಕೊಳ್ಳುವ ಶಕ್ತಿ ಜಾಸ್ತಿಯಾಗಿ ಅನುಭೋಗ ಜಾಸ್ತಿ ಆಗುತ್ತೆ. They help to create economically and socially useful capital assets as roads, canals, power plants, buildings, irrigation, training centers and public parks, etc. ಅಂದರೆ ಆರ್ಥಿಕ ಚಟುವಟಿಕೆಗಳಿಗೆ ಬೇಕಾದಂಥ, ಆರ್ಥಿಕ ವ್ಯವಸ್ಥೆಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ನಿರ್ಮಾಣ ಮಾಡೋದಕ್ಕೆ ಇದು ಸಹಾಯವಾಗುತ್ತೆ. ಹಾಗೆ ದೇ ಪ್ರೊವೈಡ್ ಎ ಸ್ಟ್ರಾಂಗ್ ಇನ್ಸೆಂಟಿವ್ ಫಾರ್ ದಿ ಗ್ರೋತ್ ಆಫ್ ಇಂಡಸ್ಟ್ರೀಸ್ ವಿಚ್ ಆರ್ ಜನರಲಿ ಹಿಟ್ ಬೈ ದ ಸ್ಟೇಟ್ ಆಫ್ ಡಿಪ್ರೆಷನ್. ಅಂದರೆ ಆರ್ಥಿಕ ಮುಗ್ಗಟ್ಟಿನ ಸಂದರ್ಭದಲ್ಲಿ ಕೈಗಾರಿಕೆಗಳಿಗೆ ಬಲವನ್ನು ತಂದುಕೊಡುತ್ತೆ ಒಂದು ನೀತಿ. They help to maintain the moral and self-respect of the workforce and make use of the skill of unemployed people. ಅಂದರೆ ಈ ನಿರುದ್ಯೋಗಿ ಜನರಲ್ಲಿರ್ತಕ್ಕಂತಹ ಒಂದು ಕೌಶಲ್ಯವನ್ನು, ಬಳಕೆ ಆಗದೇ ಇರತಕ್ಕಂಥ ಕೌಶಲ್ಯವನ್ನು ಈ ಸಂದರ್ಭದಲ್ಲಿ, ಅಂದರೆ ಸಾರ್ವಜನಿಕ ಕೆಲಸವನ್ನು ಸೃಜಿಸುವ ಒಂದು ಸಂದರ್ಭದಲ್ಲಿ ಬಳಸ್ಕೊಳ್ಬೋದು ಅನ್ನುವಂಥದ್ದು. ಹಾಗೆ ದ ಪಬ್ಲಿಕ್ ವರ್ಕ್ಸ್ ಡು ನಾಟ್ ಹ್ಯಾವ್ ಆನ್ ಆಫ್ಸೆಟ್ಟಿಂಗ್ ಎಫೆಕ್ಟ್ ಅಪಾನ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ because these are started at a time when private investment is not forthcoming. ಅಂದರೆ ಯಾವಾಗ ಖಾಸಗಿಯವರು ಹೂಡಿಕೆ ಮಾಡೋದಕ್ಕೆ ಮನಸ್ಸು ಮಾಡೋದಿಲ್ವೋ ಅಂಥ ಸಂದರ್ಭದಲ್ಲಿ ಸರ್ಕಾರ ಈ ಸಾರ್ವಜನಿಕ ಕೆಲಸಗಳನ್ನು ಮಾಡುವುದರ ಮೂಲಕ ಆರ್ಥಿಕ ವ್ಯವಸ್ಥೆಗೆ ಬೆನ್ನೆಲುಬಾಗಿ ನಿಲ್ಲುತ್ತೆ ಅನ್ನುವಂಥದ್ದು. ಸೊ ಐದನೆಯ ಒಂದು ಸಾಧನ ಅಂತಂದರೆ ದ ಫಿಫ್ತ್ ಇನ್ಸ್ಟ್ರುಮೆಂಟ್ ಆಫ್ ಫಿಸ್ಕಲ್ ಪಾಲಿಸಿ ಈಸ್ ಪಬ್ಲಿಕ್ ಡೆಟ್. ಸಾರ್ವಜನಿಕ ಸಾಲ ಅನ್ನುವಂಥದ್ದು. ಅಂದರೆ ಸರ್ಕಾರ ಜನರಿಂದ ಪಡೆಯುವಂಥ, ಜನರಾಗಿರ್ಬೋದು ಅಥವಾ ಬ್ಯಾಂಕುಗಳಿಂದ ಆಗಿರ್ಬೋದು, ಪಡಿತಕ್ಕಂಥ ಸಾಲವನ್ನು ನಾವು ಸಾರ್ವಜನಿಕ ಸಾಲ ಅಂತ ಕರಿತೇವೆ. ಸೊ ಪಬ್ಲಿಕ್ ಡೆಟ್ ಈಸ್ ಆಲ್ಸೋ ಎ ಸೌಂಡ್ ಫಿಸ್ಕಲ್ ವೆಪನ್ ಟು ಫೈಟ್ ಅಗೇನ್ಸ್ಟ್ ಇನ್ಫ್ಲೇಷನ್ ಆ್ಯಂಡ್ ಡಿಫ್ಲೇಷನ್. ಇಟ್ ಬ್ರಿಂಗ್ಸ್ ಅಬೌಟ್ ಎಕನಾಮಿಕ್ ಸ್ಟೆಬಿಲಿಟಿ ಆ್ಯಂಡ್ ಫುಲ್ ಎಂಪ್ಲಾಯ್ಮೆಂಟ್ ಇನ್ ಎಕಾನಮಿ. ಅಂದರೆ ಆರ್ಥಿಕ ಸ್ಥಿರತೆಯನ್ನು ಕಾಪಾಡೋದಕ್ಕೆ ಹಾಗೂ ಪೂರ್ಣೋದ್ಯೋಗ ಮಟ್ಟವನ್ನು ತಲುಪುವುದಕ್ಕೆ ಸಾರ್ವಜನಿಕ ಸಾಲ ಅನ್ನುವಂಥ ಒಂದು ಸಾಧನ ಅತ್ಯಂತ ಪ್ರಮುಖವಾದಂತಹ
ಒಂದು ಶಕ್ತಿಯಾಗಿದೆ ಸರ್ಕಾರದ ಬಳಿ ಅನ್ನುವಂಥದ್ದು. ನಾವು 5 ರೀತಿಯ ಸಾರ್ವಜನಿಕ ಸಾಲವನ್ನು ನಾವು ಗಮನಿಸ್ತೇವೆ. 4 ರೀತಿಯ ಸಾರ್ವಜನಿಕ ಸಾಲವನ್ನು ನಾವು ಗಮನಿಸ್ತೇವೆ. ಒಂದು ಬಾರೋವಿಂಗ್ ಫ್ರಮ್ ಪಬ್ಲಿಕ್, ಅಂದರೆ ಸಾರ್ವಜನಿಕರಿಂದ ಸರ್ಕಾರ ಹಣವನ್ನು ಪಡೆಯುತ್ತೆ. ಅಂದರೆ ಕೆಲವೊಮ್ಮೆ ಬಾಂಡ್ಗಳನ್ನು ಇಶ್ಯೂ ಮಾಡಿ ಜನತೆಗೆ ನೀಡಿ ಜನರಿಂದ ಹಣವನ್ನು ಪಡೆಯುತ್ತೆ. ಎರಡನೇದು ಬಾರೋಯಿಂಗ್ ಫ್ರಮ್ ಬ್ಯಾಂಕಿಂಗ್ ಸಿಸ್ಟಮ್, ಕಮರ್ಷಿಯಲ್ ಬ್ಯಾಂಕ್ಗಳ ಮೂಲಕ ಸಾಲವನ್ನು ಸರ್ಕಾರ ಪಡೆಯುತ್ತೆ. ಇಟ್ ಬಾರೋಸ್ ಫ್ರಮ್ ಕಮರ್ಷಿಯಲ್ ಬ್ಯಾಂಕಿಂಗ್ ಸಿಸ್ಟಮ್. ಹಾಗೆ ಡ್ರಾಯಿಂಗ್ ಫ್ರಮ್ ಟ್ರೆಜರಿ, ಈ ಹುಂಡಿಗಳನ್ನು ಒಟಾಯಿಸುವುದರ ಮೂಲಕ ಸರ್ಕಾರ ಸಾಲವನ್ನು ಪಡೆಯುತ್ತೆ. ಅದು 14 ದಿನದ ಹುಂಡಿ, 21, 90 ದಿನಗಳ ಕಾಲ ಹುಂಡಿಗಳಂತ ಇದ್ದಾವೆ. ಅವುಗಳ ಮೂಲಕ ಕೂಡ ಸರ್ಕಾರ ಸಾಲವನ್ನು ಎತ್ತುತ್ತೆ. ಪ್ರಿಂಟಿಂಗ್ ಆಫ್ ಮನಿ, ಈ ಮೇಲಿನ 3 ಅಂಶಗಳಿಂದಲೂ ಸರ್ಕಾರಕ್ಕೆ ಬೇಕಾದಂತಹ ಹಣ ಸಿಗದೇ ಇದ್ದಾಗ ಕೊನೆಗೆ ಸರ್ಕಾರ ಹಣವನ್ನು ಮುದ್ರಿಸುವುದಕ್ಕೆ ಹೊರಡುತ್ತೆ. ಆ ಮೂಲಕ ಸರ್ಕಾರ ತನಗೆ ಬೇಕಾದಂತಹ ಆದಾಯವನ್ನು ಸೃಜಿಸುತ್ತೆ. ಹೀಗೆ ಸರ್ಕಾರದ ವಿತ್ತೀಯ ನೀತಿಯಲ್ಲಿ 5 ಪ್ರಮುಖ ಸಾಧನೆಗಳು ಇವೆ. ಇವನ್ನು ಅರ್ಥವ್ಯವಸ್ಥೆಯಲ್ಲಿ ಬರುವಂಥ ಅನೇಕ ತೊಂದರೆಗಳನ್ನು, ಅಂದರೆ ಹಣದುಬ್ಬರಾಗಿರ್ಬೋದು ಅಥವಾ ಅತಿ ಪ್ರಸರಣ, ಕುಗ್ಗು ಪ್ರಸರಣನೇ ಆಗಿರ್ಬೋದು, ಇವುಗಳ ನಿವಾರಣೆಗೆ ಈ 5 ಸಾಧನಗಳು ಅತ್ಯಂತ ಉಪಯುಕ್ತವಾಗಿವೆ ಅನ್ನುವಂಥದ್ದು. ಥ್ಯಾಂಕ್ ಯು.